ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಕಸಿನ್ಸ್. ಈ ವೀಕೆಂಡು ಕಸಿನ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿ ಅಂದರೆ ನಾವಿಲ್ಲಿ ಇಂಟರ್ನ್ಯಾಷನಲ್ ರೊಬೋಟಿಕ್ ಬರ್ಡ್ಸ್ ಆ್ಯಂಡ್ ಅನಿಮಲ್ಸಿಗೆ ಬಂದಿದ್ದೀವಿ. ಸೊ ಇಟ್ಸ್ ಇಯರ್ ಎಲ್ಲಿ ಅಂದರೆ ಗುಂಜೂರು ನಿಯರ್ ವರ್ತೂರ್ ಮೇನ್. ಸೊ ಹೊರಗಡೆನೇ ಗೊರಿಲ್ಲ ಇದೆ. ಈಗ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ಎಲ್ಲ ಕಸಿನ್ಸ್ ಬರಲಿ, ಎಲ್ಲ ಒಟ್ಟಿಗೆ ಹೋಗ್ತೀವಿ. ಸೊ ನನ್ನ ಜೊತೆ ಇದೆ ಈ ಚಿಲ್ಟೈರಿಸ್. ಸೇ ಹಾಯ್ ಲೋಕಾಂಶ. ಹಾಯ್ ಮಾಡು ಮಗನೆ. ಹಾಯ್ ಏನು? ಹಾಯ್. ಎಸ್, ಅಕ್ಕ ಕೂಡ ಬಂದಿದ್ದಾಳೆ. ಇಟ್ಸ್ ಆಲ್ರೆಡಿ ಶಿ ಇಸ್ ಹಿಯರ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಓಕೆ, ಈಗ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಯೋಗಿ ಆ್ಯಂಡ್ ಹರ್ಷು. ಹಾಯ್ ಯೋಗಿ. ಹಾಯ್ ಹರ್ಷು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಎಸ್, ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ಫುಲ್ ಲೈಟಿಂಗ್ಸ್ ಇದೆ. ಬನ್ನಿ ಒಂದೊಂದೇ ಒಳಗಡೆ ಏನಿದೆ ಅಂತ ಹಂಗೆ ನೋಡ್ಕೊಂತ ಹೋಗೋಣ. ಈಗ ಎಂಟ್ರಿ ಕೊಟ್ಟಿದ್ದೀವಿ. ಫಸ್ಟ್ ಬರ್ತಾನೆ ನೋಡಿ ಎಲಿಫೆಂಟ್ಸ್ ವೆಲ್ಕಮ್ ಮಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ಏನಂದರೆ, ನಿಮ್ಮ ಕಾಲೇಜ್ ಐ ಡಿ ಕಾರ್ಡ್ಸ್ ಅಥವಾ ಸ್ಕೂಲ್ ಐ ಡಿ ಕಾರ್ಡ್ಸ್ ಇರೋರಿಗೆ ಕಂಪ್ಲೀಟ್ಲಿ ಫ್ರೀ ಆಫ್ ಎಂಟ್ರಿ. ಆ್ಯಂಡ್ ಇಲ್ಲಿ ಗೇಮ್ಸ್ ಆಡೋದು ಕೂಡ ಫ್ರೀ ಆಗಿರುತ್ತೆ. ಯಾರಾದರೂ ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಪ್ಲೀಸ್ ಡೂ ವಿಸಿಟ್. ಸೊ ಎಸ್, ಇದು ಇಂಟರ್ನ್ಯಾಷನಲ್ ಬರ್ಡ್ಸು ಫಸ್ಟ್ ಪೆಂಗ್ವಿನ್ ಇದೆ. ಆ್ಯಕ್ಚುಲಿ ತುಂಬ ನ್ಯಾಚುರಲ್ ಆಗೇ ಕಾಣುತ್ತೆ, ಬಟ್ ನ್ಯಾಚುರಲ್ ಅಲ್ಲ ಅಂತ ಎನಿವೇ ನಮಗೆ ಗೊತ್ತು. ಬಟ್ ಮಕ್ಕಳಿಗೆ ಒಂಥರ ನಾಲೆಜ್ ಕೂಡ ಬರುತ್ತೆ, ಎಂಟರ್ಟೈನಿಂಗ್ ಆಗೂ ಇದೆ. ಆ್ಯಂಡ್ ವೀಕೆಂಡ್ಗೆ ಒಳ್ಳೆ ಒಂದು ಪ್ಲೇಸ್ ಟು ವಿಸಿಟ್, ಎಂಜಾಯಿಂಗ್. ಆ್ಯಂಡ್ ಯಾ, ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಆಸ್ಟ್ರೇಲಿಯನ್ ಪ್ಯಾರೆಟ್ ಇದೆ. ಆ್ಯಂಡ್ ಆ್ಯಕ್ಚುಲಿ ಸೌಂಡ್ಸ್ ಕೂಡ ಹಾಕಿದ್ದಾರೆ, ಬಟ್ ಯಾವ ಬರ್ಡ್ ಅಂತ ಗೊತ್ತಾಗಲ್ಲ, ಅಷ್ಟೆಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ. ಎಲಿಫೆಂಟ್, ಬರ್ಡ್, ಔಲ್. ಆ್ಯಂಡ್ ಇಲ್ಲಿ ಪಿಕಾಕ್ಸ್ ಇದೆ. ಎಷ್ಟು ಚೆನ್ನಾಗಿ ಫುಲ್ ಓಪನ್ ಫೆದರ್ಸ್ ಅಲ್ಲಿ ಇದೆ, ಚೆನ್ನಾಗಿ ಕಾಣ್ತಿದೆ. ಜಿಂಕೆಗಳು, ಜಿಂಕೆ ಚೆನ್ನಾಗಿ ತಲೆ ಅಲ್ಲಾಡಿಸ್ತಾ ಇದೆ ನೋಡಿ. ಮುಂದೆ ಬನ್ನಿ. ಇಲ್ಲಿ ಒಂಟಿ ಸಲಗ ನೀರಲ್ಲಿ ಆಟ ಆಡ್ತಾ ಇದೆ. ಯೇ ನೋಡಿ, ಇಲ್ಲಿ ನೀರಲ್ಲಿ ಆಟ ಆಡ್ತಾ ಇದೆ. ಎಸ್, ಬರ್ಡ್ಸ್ ಅನಿಮಲ್ಸ್ ಅಲ್ಲಿ ಮುಗ್ದಿದ ತಕ್ಷಣ ಇದು ಜಸ್ಟ್ ಫೋಟೋ ಕಾರಿಡಾರು. ಫೋಟೋಸ್ ತಗೊಳ್ಳೋರು ಇಲ್ಲಿ ಫೋಟೋಸ್ ತಗೋಬಹುದು. ಈಗ ನೆಕ್ಸ್ಟ್ ಏನಿದೆ ಅಂತ ಹಂಗೆ ತೋರಿಸ್ತೀನಿ ಬನ್ನಿ. ಫೋಟೋ ಕಾರಿಡಾರ್ ಆಗಿದ ತಕ್ಷಣ ಇದು ಹಾಲ್ ಆಫ್ ಶಾಪಿಂಗ್. ಇಲ್ಲಿ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಇದೆ ಶಾಪಿಂಗು. ಬನ್ನಿ, ಏನೇನು ಬೇಕೋ ಅಂತ ತೊಗೊಂಡು ಹೋಗ್ಬೋದು. ಸೊ ಇದು ಪಿಂಗಾಣಿ ಅಂತೀವಲ್ಲ, ಆ ಥರ ಗ್ಲಾಸಸ್ಸು ಒರಿಜಿನಲ್ ಅಲ್ಲ. 100 ರೂಪೀಸ್ ಯಾವುದಾದ್ರೂ ತೊಗೊಳ್ಬೋದು. ಅದು 6 ಪೀಸ್ 100. ಇದು 1 ಪೀಸ್ 30 ರೂಪೀಸು. ಓಕೆ, ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್, ಆವ್ರೇಜ್ ಆಗಿದೆ. ಇದು ಲೋಕನ್ ಶಾತ್ ಇದೆ ಮಾಡಿದಾಗ ಹೊಡಿಯೋಕ್ಕೆ. ನಾವು ಆ್ಯಕ್ಚುಲಿ ಇದನ್ನ ಅಲ್ಡಬ್ಬಾ ಅಂತೀವಿ. ಚಪಾತಿ ತಿರ್ಬೇಕು. ಸ್ವಲ್ಪ ನೀರು ಹಾಕೊಳ್ಳಿ, ಸಾದಾ ವಾಟ್ರು. ನಿಮ್ಮ ಮನೆಯಲ್ಲಿ ಹಾಟ್ ವಾಟರ್ ಯೂಸ್ ಮಾಡ್ಕೊಬೋದು. ಸೋಯಾ ನೋಡೋಲ್ಲ, ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ನಾವು ಮನೇಲಿ ಹೋಗಿ ಟ್ರೈ ಮಾಡೋಣ ಅಂತ ತೊಗೊಳ್ತಾ ಇದ್ದೀವಿ. ಇಟ್ಸ್ ರಿಯಲಿ ಗುಡ್. ಮಿಕ್ಸ್ ಮಾಡ್ತೀವಿ. ಆಲೂಗಡ್ಡೆ, ಹಾಗಲಕಾಯಿ ಯಾವ್ದು ಬೇಕಾದ್ರೆ ಇದೆ. ಸುಮ್ಮನೆ ಜಸ್ಟ್ ವಾಟ್ ಮಾಡ್ತೀವಿ. ಸೊ ಅಲ್ಲಿ ಗೋಬಿ ಎಕ್ಸೆಟ್ರಾನೆಲ್ಲ ಟೇಸ್ಟ್ ಮಾಡಿದ್ವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿನಕಾಯಿಗಳು. ಇಲ್ಲಿ ಟ್ಯಾಟೂ ಶಾಪ್ ಇದೆ. ಯಾ, ನೆಕ್ಸ್ಟ್ ವಿಲ್ ಗೋ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ರಂಗೋಲೀಸ್. ಬನ್ನಿ, ನೆಕ್ಸ್ಟ್ ಏನಿದೆ ನೋಡೋಣ. ಮಕ್ಕಳಿಗೆ ಬಟ್ಟೆಗಳು ಬೇಕಂದ್ರೂ ಇದೆ, ಬಟ್ಟೆ. ಹಾಗೆ ಪಕ್ಕದಲ್ಲೇ ಚಪ್ಪಲಿಗಳು ಇದೆ. ಅಕಸ್ಮಾತ್ ನೀವು ಇಲ್ಲಿಗೆ ಬಂದು ನಿಮ್ಮ ಚಪ್ಪಲಿ ಏನಾದರೂ ಕಿತ್ತೋದ್ರೂ ಕೂಡ ನೋ ಪ್ರಾಬ್ಲಮ್, ಚಪ್ಪಲಿ ಸಿಗುತ್ತೆ.
ಇದು ಗೇಮ್ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಗೇಮ್ನ ಹರ್ಷು ಎಕ್ಸ್ಪ್ಲೈನ್ ಮಾಡ್ತಾಳೆ. ಫೈವ್ ಚಾನ್ಸಸ್ ಕೊಡ್ತಾರಂತೆ. ಈ ಬಕೆಟ್ ಒಳಗೆ ಗ್ಲಾಸ್ ಇಟ್ಟಿದ್ದಾರೆ. ನಾವು ಈ ಕಾಯಿನ್ ಇಲ್ಲಿ ಒಳಗೆ ಹಾಕಿದ್ರೆ ಎಷ್ಟು ಕಾಯಿನ್ಸ್ ಬಿದ್ರೆ ಅಷ್ಟು ನಂಬರ್ ಇರೋ ಗಿಫ್ಟ್ ನಂಬರ್ ಇರೋ ಗಿಫ್ಟ್ ನಂಬರ್ ಇರೋದಲ್ಲ ನಂಬರ್ ಇರೋ ಗಿಫ್ಟ್ ನಮಗೆ ಕೊಡ್ತಾರೆ ಅಂತ. ಸೊ ನಾವು 5 ಮೆಂಬರ್ಸ್ ಇದ್ದೀವಿ. ಸೊ ಒಬ್ಬೊಬ್ರು ಒಂದೊಂದು ಕಾಯಿನ್ ಟ್ರೈ ಮಾಡ್ತೀವಿ. ಲೆಟ್ಸ್ ಟ್ರೈ ಅವರ್ ಲಕ್. We love Bangalore. ಏನಂತೀವಿ, ಸ್ಕ್ಯಾಮ್ ಗೇಮ್ ಇದು. ಎಷ್ಟೇ ಟ್ರೈ ಮಾಡಿದ್ರು ಅದು ಬೀಳಲ್ಲ ಅಂತ ಗೊತ್ತು. ಸ್ಟಿಲ್ ಜನ ಬುದ್ಧಿಯಲ್ಲೇ ಟ್ರೈ ಮಾಡ್ತಾನೆ ಇರ್ತಾರೆ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಟ್ರೈ. ಲೆಟ್ಸ್ ಗೋ. ಓಕೆ, ಇಲ್ಲಿ ಸಿರಿ ಅಕ್ಕ ಗೇಮ್ ಟ್ರೈ ಮಾಡ್ತಾ ಇದ್ರೆ ಆ ಚೊಂಬ ಅಲ್ಲಿ ಬಾಲ್ ಹಾಕಿದ್ರೆ 3 ಚೊಂಬು ಬೀಳ್ಬೇಕು. ಬಟ್ ಅಲ್ಲಾಗ ಒಂದೇ ಬಾಲ್ ಬಿದ್ದಿದ್ದು, ಒಂದೇ ಚೊಂಬು ಬಿದ್ದಿದ್ದು. ಸ್ಕ್ಯಾಮು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ವೇಸ್ಟ್ ಆಫ್ ಮನಿ. Now it's time for outdoor games. ಕಜನ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ. Thank you. ಈಗ ಗೇಮ್ ಝೋನಿಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಗೇಮ್ಸ್ ಇದೆ. ಈ ಕಡೆ ಇದು ಜಂಪಿಂಗು ಮಕ್ಕಳಿಗೆ. ಆ್ಯಂಡ್ ಹೊಟ್ಟೆ ಹಸಿದ್ರೆ ಹಾಗೆ ತಿನ್ನೋಕ್ಕೆ ಚಾಟ್ಸ್ ಕೂಡ ಇದೆ. ಯು ಕ್ಯಾನ್ ಟ್ರೈ. ಇಲ್ಲಿ ಡ್ರ್ಯಾಗನ್ ಟ್ರೈನು, ಅಲ್ಲಿ ಜಾಯಿಂಟ್ ವೀಲ್ ಇದೆ. ಸೊ ನೋಡೋಣ ವಿಚ್ ವಿ ಕ್ಯಾನ್ ಪ್ಲೇ. ಸೊ ಇವಾಗ ನಾವು ಜಾಯಿಂಟ್ ವೀಲ್ ಆಡೋಕೆ ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹಾಡ್ಬಿಟ್ಟು ಬಂದು ಹೇಳ್ತೀವಿ. ಜಾಯಿಂಟ್ ವೀಲ್ ಆಡಿಕೊಂಡು ಬರ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು, ನಾವು ಕೂಡ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ಯಾವ ಗೇಮ್ಗೆ ಹೋಗ್ತೀವಿ ನೋಡೋಣ. ಈಗ ಬ್ರೇಕ್ ಡ್ಯಾನ್ಸ್ ಆಡೋಕ್ಕೆ ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ತೀವಿ. ಸಾಧ್ಯ ಆದರೆ ಹಾಡುವಾಗ ವಿಡಿಯೋ ಮಾಡ್ತೀವಿ. How was the experience, guys? ಮೈಕ್ ಆಫ್ ಆಗೋಗಿತ್ತು, ನಾವು ನೋಡ್ಕೊಂಡಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ಏನು ಭಯ ಪಡ್ದಿರ ಆರಾಮಾಗಿ ಕೂತಿದ್ರು. ಲಲ್ಲು ಬರಲ್ಲ ಅಂದ್ಕೊಂಡು ಬಂದ್ಲು ಭಯ ಅಂತ. ಬಟ್ ಅವಳು ಎಂಜಾಯ್ ಮಾಡಿದ್ಲು. ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಹರ್ಷು ಬರ್ತೀನಿ ಅಂತ ಬಂದವಳು ಅವಳೇ ಭಯ ಪಟ್ಕೊಂಡು ಆಡಿದ್ದು. ಬಟ್ ಇಟ್ ವಾಸ್ ಟೂ ಗುಡ್. ವಿ ಎಂಜಾಯ್ಡ್ ಅ ಲಾಟ್. ಆಡಿದ್ದಾಯಿತು, ಎಂಜಾಯ್ ಮಾಡಿದ್ದಾಯಿತು. ಈಗ ಹೊರಡೋಣ.
ಪಾಪುನೊಂದು ಆಟ ಆಡ್ಸಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಅವನೇನು ಆಟ ಆಡಕ್ಕೆ ಇಷ್ಟಪಡ್ತಾ ನೋಡೋಣ ಬನ್ನಿ. ಗೇಮ್ಸ್ ಎಲ್ಲ ಆಡಿದ್ದಾಯ್ತು, ಎಂಜಾಯ್ ಮಾಡಿದ್ದಾಯ್ತು. ಇನ್ನೇನು ಈಗ ಮನೆಗೆ ಹೊರಟ್ವಿ. ಯಾರಾದರೂ ವೀಕೆಂಡ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಮಕ್ಕಳನ್ನ ಕರ್ಕೊಂಡು ಖಂಡಿತ ಬನ್ನಿ, ಎಂಜಾಯ್ ಮಾಡ್ಬೋದು. ನೋಡ್ಬೋದು ಅಂತಾರಾಷ್ಟ್ರೀಯ ರೋಬೋಟಿಕ್ ಬರ್ಡ್ಸ್ ವರ್ಲ್ಡ್ ಮತ್ತು ವಸ್ತು ಪ್ರದರ್ಶನ, ಶಾಪಿಂಗು, ಗೇಮ್ಸ್ ಕೂಡ ಇದೆ, ಸ್ನ್ಯಾಕ್ಸ್ ಕೂಡ ಇದೆ. ಸೊ ಇದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಲೊಕೇಶನ್ ಅಂದರೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು, ಗುಂಜೂರು ವರ್ತೂರ್ ಮೇಯ್ನ್ ರೋಡಲ್ಲೇ. ಇದು ಡಿಸೆಂಬರ್ 1st ವೀಕ್ಗೆ ಲಾಸ್ಟ್ ಆಗುತ್ತೆ. ಅದರೊಳಗಡೆ ಬನ್ನಿ, ನೀವು ವೀಕೆಂಡ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಅಲ್ಲೆಲ್ಲ ಗೇಮ್ಸ್ ಆಡ್ಕೊಂಡು ಬಂದ್ವಿ. ಅಲ್ಲೇನೂ ನಾವು ತಿನ್ನಕ್ಕೆ ಹೋಗಿಲ್ಲ. ಇಲ್ಲಿ ಗೋಲ್ಗಪ್ಪ ತಿನ್ಬೇಕನ್ನಿಸ್ತು ಎಲ್ಲರಿಗೂ, ತುಂಬ ದಿನ ಆಗಿತ್ತು ಅಂತ ಇಲ್ಲಿಗೆ ಬಂದ್ವಿ ನಾವು. ಇವರು ನಮ್ಗೆ ಆ್ಯಕ್ಚುಲಿ ಫಸ್ಟಿಂದ ನಾವು ಈ ಊರಿಗೆ ಬಂದಾಗೆಲ್ಲ ಇವ್ರ ಹತ್ರನೇ ಗೋಲ್ಗಪ್ಪ ತಿನ್ನೋದು. ಸೊ ಬನ್ನಿ ತಿನ್ನೋಣ. ಹಾಯ್ ಬೋಲೋ ಭಯ್ಯ. ಹಾಯ್ ಮ್ಯಾಮ್. ತಿನ್ನು. ಸೊ ಪಾನಿಪುರಿ ಎಲ್ಲರೂ ತಿಂದಿದ್ದಾಯ್ತು. ಸೊ ಈಗ ಒಂದು ಸೆಟ್ ಸುಕ್ಕ ತಿನ್ಕೊಂಡು ಮನೆಗೆ ಹೋಗೋಣ. ಸೊ ನಾವಾಗಲೇ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ನಮ್ಮನೆಲ್ಲ ಬಿಗ್ ಬಾಸ್ ಫ್ಯಾನ್ಸು. ಬಿಗ್ ಬಾಸ್ ವೀಕೆಂಡ್ನ ಮುಗಿಸಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಡೂ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್ ಕ್ರೇಜಿ ಕಸಿನ್ಸ್ ಕನ್ನಡ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಥಾಟ್ ಆಫ್ ದ ಡೇ, ಸಂಬಂಧಗಳನ್ನ ಗಟ್ಟಿಯಾಗಿ ಉಳಿಸ್ಕೋಬೇಕಾದ್ರೆ ಕೆಲವೊಮ್ಮೆ ತುಂಬ ಮಾತಾಡಬೇಕಾಗತ್ತೆ, ಹಾಗೆ ಕೆಲವೊಮ್ಮೆ ತುಂಬಾ ಸೈಲೆಂಟಾಗಿರಬೇಕಾಗತ್ತೆ. ಥ್ಯಾಂಕ್ ಯು.